ವಾಲ್ಯೂಮ್ ಕೊಟ್ಬಿಟ್ಟು ಟುವಿ 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 ಎಂದು ಹಾಡುವ ಅಂದ್ರೇನೆ ಓ ಅನ್ನೋರೆಲ್ಲರೂ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿ. ಆದ್ರೆ ಒಂದು ಥಂಪಿಂಗ್ ಇದೆ, ಒಂದು ಬೊಂಬಾಟ್, ಒಂದು 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 ಮಜಾ ಇದೆ ಅದರಲ್ಲಿ. ಆನಂದ್ ಬಂದಿದೆಯಾ ಸರ್ ಅಂತಂದ್ರೆ ಅವಾಗ ಒಂದು ಸೋಲೋ ಕ್ಯಾಸೆಟ್ಸ್ ಅಂತ ಬಿಡೋರು, ಸೋಲೋ ಫಿಲ್ಮ್ ಕ್ಯಾಸೆಟ್ಸ್ ಅಂತ. ಅವಾಗ 38 ಕಾಂಬಿನೇಷನ್ ಅಂತ ಬಂತು ಅಂತಂದರೆ 60 ರೂಪಾಯಿ ಈ ಥರ. ಸೊ ಆನಂದನ್ನು ತೊಗೊಳ್ಬೇಕು ಅಂದರೆ ಜಯನಗರ 4 ಬ್ಲಾಕಲ್ಲಿ ನೀವು ಅರೆಸ್ಟ್ ನೋಡಬೇಕಾಗಿತ್ತು. ಓಮಲ್ಲಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ದಟ್ ವಾಸ್ ದ ಫಸ್ಟ್ ಟೈಮ್ ಇಟ್ ವಾಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ನಾವು ಕರಿತೀವಿ. ಒಂದನ್ನು ನೋಡಿದ ತಕ್ಷಣ ನಮಗೆಲ್ಲ ಅವಾಗ ಏನು ಅಂತಂದರೆ ಅಪ್ಪ ಈ ಥರ ಇರಬೇಕು, ಸತ್ಯದ ಥರ ಇರಬೇಕು, ಕಾಳದ್ಬಿಡ್ಬೇಕು, ಕತ್ತಿಸ್ಬಿಡ್ಬೇಕು, ಇದೇ ಬರ್ತಾ ಇತ್ತು. ಶಿವಣ್ಣಂಗೆ ಏನೇ ಆದರೂ ಪರವಾಗಿಲ್ಲ, ಇದು ನನ್ನ ಕ್ಯಾರೆಕ್ಟ್ರನ್ನ ಮತ್ತು ನನ್ನ ಒಂದು ಆ ಇಮೇಜ್ ಏನಿದೆ ಅದನ್ನು ಟೋಟ್ಲಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಆ ಹಸುವಲ್ಲಿದ್ದಂತಹ ಶಿವಣ್ಣನ ನೋಡಿದ್ವಿ. ಕೆರಳಿದ ಸಿಂಹ ಅಂತಾರ ನಮ್ಮ ಯಜಮಾನ ಸಾಹಸ ಸಿಂಹ ಅನ್ನೋರು, ಆ ಕಡೆ ಗುರಿ ಅಂತಾರ ನಮ್ಮ ಯಜಮಾನ ಒಂದೇ ಗುರಿ ಅನ್ನೋರು. ಇದು ದಟ್ ವಾಸ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ನೀನಾ ನಾನು ಚೆನ್ನಾಗಿ ಹೋಗ್ತಾ ಇತ್ತು. ಅದು ನಾ ಭೂತೋ ನಾ ಭವಿಷ್ಯತ್. ನಾವಿವತ್ತು ಉಸಿರಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲೋ ಒಂದು ಕಿರೀಟ, ದಟ್ ಇಸ್ ಡಾಕ್ಟರ್ ರಾಜ್ಕುಮಾರ್ ಸರ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದು ರವಿ ಕಂಡ ಮಾದೇಶ. ಅಂದರೆ ನಾನು ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ನಿರ್ದೇಶಕರ ಜೊತೆ ಮಾತಾಡ್ತೀನಿ, ಸಂವಾದ ಮಾಡ್ತೀನಿ. ಬಟ್ ಒಂದಷ್ಟು ಜನ ನಿರ್ದೇಶಕರು, ಬರಹಗಾರರು ನನಗೆ ತುಂಬ ಆಪ್ತವಾಗಿ ಕಾಣಿಸ್ತಾರೆ. ಯಾಕೆ ಅಂದರೆ ಅವರು ನಡೆದು ಬಂದಂತಹ ಜರ್ನಿ ಆಗಿರುತ್ತೆ. ಜುಲೈ 12ಕ್ಕೆ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ಇದೆ. ಒಂದಷ್ಟು ವಿಶೇಷವಾದ ಸಂಚಿಕೆಗಳನ್ನು ಮಾಡೋಣ ಅಂತಂದಾಗ ನಮ್ಮ ತಂಡ ಮತ್ತು ನನ್ನ ಮನಸ್ಸಿಗೆ ತುಂಬ ಇಷ್ಟವಾಗಿ ಕಂಡದ್ದು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ರೈಟರ್ ಮತ್ತು ಡೈರೆಕ್ಟರ್ ರವಿ ಶ್ರೀವಾತ್ಸ ಅವರು. ಅಣ್ಣ, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅದಕ್ಕೆ ರವಿ ಕಂಡ ಮಾದೇಶ ಅಂತ ಹೇಳಿದೆ. ಅಂದರೆ ಇಲ್ಲಿ 3 ಸೆಗ್ಮೆಂಟಲ್ಲಿ ನಾನು ನಿಮ್ಮಿಂದ ಒಂದಷ್ಟು ವಿಷಯಗಳನ್ನು ಬಯಸ್ತೀನಿ. ಒಂದು, ಸಿನಿಮಾಗಿ ಬರೋದಕ್ಕಿಂತ ಮುಂಚೆ ನೀವು ಕಂಡ ಮಾದೇಶ ಶಿವಣ್ಣನ ಬಗ್ಗೆ ಒಂದಷ್ಟು ವಿಷಯಗಳು, ಸಿನಿಮಾ ಬರೋಕ್ಕಿಂತ ಮುಂಚೆ. ಫಸ್ಟ್ ಆಫ್ ಆಲ್ ಐ ಆಮ್ ಥ್ಯಾಂಕ್ಫುಲ್ ಟು ಯು. ನನಗೆ ತುಂಬ ಆಸೆ ಪಡುವಂತಹ ಒಂದಷ್ಟು ಜನ, ಅಂದರೆ ನೀವು ಪ್ರಶ್ನೆಗಳನ್ನು ಹಾಕಿ ಅದನ್ನು ಹೊರಗಡೆ ಹೆಕ್ಕಿ ಅದನ್ನು ಸಮಾಜಕ್ಕೆ ತಲುಪಿಸ್ತೀರಲ್ಲ, ಆ ನಿಟ್ಟಿನಲ್ಲಿ ನನಗೆ ನೀವು ಮತ್ತು ನಮ್ಮ ಏಕನಾಥ್ ಅವರು ಮತ್ತು ಲೋಕೇಶ್ ಅವರು, ಇವರೆಲ್ಲ ನಂಗೆ ತುಂಬ ಇಷ್ಟ. ಅಂದರೆ ನಿಮ್ಮ ಮುಖದಲ್ಲಿ ಮುಗ್ಧತೆ ಇದೆ, ಒಂದು ಸತ್ಯತೆ ಇದೆ, ಕಳ್ಮಶ ಇಲ್ಲ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ನಿಮ್ಗಳ ಹತ್ರ ಕೂತು ಮಾತಾಡೋದೇ ನನಗೊಂದು ಖುಷಿ ಅಂತ ನನಗೊಂದು ಇದು. ಎಸ್, ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ವಿಶ್ ಶಿವಣ್ಣ ಸರ್ ಅದೇನಂತಾರೆ ಹ್ಯಾಪಿ ಬರ್ಡೇ ಅಣ್ಣ. ಇನ್ನೂ 100 ವರ್ಷಗಳ ಕಾಲ ಆ ಮುಖದಲ್ಲಿ ಆ ಮಂದಹಾಸ, ಆ ನಗು ಸದಾ ಕಾಲ ಇರಲಿ, ನಗ್ನಗ್ತಾ ಇರಿ, ಇನ್ನೂ ಚಿರಯುವಕನಾಗಿ ನೀವು ನಮ್ಮ ಜೊತೆ ಇರಿ ಅಂತ ನಾನು ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ನನ್ನ ಮಾತುಗಳನ್ನ ಶುರು ಮಾಡ್ತಾ ಇದ್ದೇನೆ. ಆಗ ಎಲ್ಲ ನಮಗೆ 86ರ ಆಸುಪಾಸಿನ ದಿನಗಳು, ನಮ್ಗಾಗ ಎಕ್ಸಾಕ್ಟ್ 16 ಇಯರ್ಸ್. ಅಂದರೆ ಇದ್ರ ಮೂಲಕ ನಿಮ್ಮ ಏಜ್ ಹೇಳ್ಬಿಟ್ರಿ. ನಾವು ಐ ಆಮ್ ಇಂಟು 56. ಅದೆಲ್ಲ ನಂಗೆ ಏನು, ಅದೆಲ್ಲ ಐ ಆಮ್ ವೆರಿ ಹ್ಯಾಪಿ ದಟ್ ವಿ ಆರ್ ಇಂಟು 56. ಸೊ ಬೆಳೀತಾ 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 ಅದೊಂದು ಬೇರೆ ಥರದ ಒಂದು ಅನುಭವ ಅದೇ. ಸೊ 16 ವರ್ಷದ ಆಸುಪಾಸಿನಲ್ಲಿ ನಮಗೆ ಆಗ ಐ ಥಿಂಕ್ SLC ಮುಗಿಸಿ ಕಾಲೇಜು PU, ಎಕ್ಸಾಕ್ಟ್ PU ಫಸ್ಟ್, ಆವಾಗ ಆನಂದ್ ಅಂತ ಒಂದು ಬಂತು. ಆನಂದ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಶಿವಣ್ಣ ಅವ್ರದ್ದೊಂದು ಜೀವನ, ಅವರ ಒಂದು ಆ ಜರ್ನಿ ಇದೆಯಲ್ಲ, ನೀವೆಲ್ಲೇ ನೋಡಿ ಏನೇ ಆಗಲಿ ಅವ್ರು ಆನಂದವಾಗಿರ್ತಾರೆ. ನಾನು ಪ್ರತಿ ಸರಿ ಅದೇ ಹೇಳ್ತೀನಿ, ಪ್ರತಿಯೊಬ್ಬ ಹೀರೋ ಸಕ್ಸಸ್ಫುಲ್ ಸಿನಿಮಾ ಅಂತಿದೆಯಲ್ಲ, ಡೆಬ್ಯೂ ಟೈಮ್ನಲ್ಲಿ ಆಗುವಂಥ ಒಂದು ಸಕ್ಸಸ್ಫುಲ್ ಸಿನಿಮಾ, ಅದೇ ಅವ್ರ ಜೀವನ ಅಂತ ಹೇಳ್ತೀನಿ. ರವಿಚಂದ್ರನ್ ಸರ್ ತೊಗೊಂಡು ಅಂತಂದರೆ ಪ್ರೇಮಲೋಕ. ಇವತ್ತು ಅವ್ರ ಅಕ್ಕಪಕ್ಕದಲ್ಲಿ ಜಾಜಿ ಹೂವು, ಮಲ್ಲಿಗೆ ಹೂವು, ಕನಕಾಂಬರ ಈ ಥರದ್ದೆಲ್ಲ ಇರಬೇಕು, ದ್ರಾಕ್ಷಿ, ಗೋಡಂಬಿ, ಹಂಗೆ ಅದು ಇದು, ಈ ಕಡೆ ಮೀನಾ, ಆ ಕಡೆ ಪ್ರೇಮ, ಆ ಕಡೆ ಅವರು, ಈ ಕಡೆ ರಂಭ, ರೇವತಿ, ಅದು ಇದೆಲ್ಲ ಇದ್ರೆ ರವಿಚಂದ್ರನ್. ನೀವು ಅಕ್ಕಪಕ್ಕದಲ್ಲಿ ನಾನು ಅದೇ ದಶಮುಖ ಅಂತ ಒಂದು ಮಾಡಿದೆ ಸರ್, ಯಾರೂ ಬರಲಿಲ್ಲ ಸರ್. ರವಿಚಂದ್ರನ್ ಕೈನಲ್ಲಿ ಪೆನ್ ಕೊಟ್ಬಿಟ್ಟು ನೀವು ನನ್ನ ಮಗ ಸರಿ ಇಲ್ಲ ಅಂತಾರೆ. ದಶರಥ ಅಂತ ಮಾಡಿದ್ರು ಸರ್, ರವಿಚಂದ್ರನ್ ಇದ್ರ ಮೇಲೆ ಕೂಡ ಕಪ್ ಕೋಟ್ ಹಾಕ್ಬಿಟ್ಟವ್ರು ಸರಿ ಇಲ್ಲ ಅಂತಾರೆ. ಸೊ ಈ ಥರದ್ದೆಲ್ಲ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಆನಂದವಾಗಿ ಅವತ್ತಿಂದ ಇವತ್ತವರೆಗೂ ಬಂದಂತಹ ಒಂದು ಜೀವ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಸೊ ಅವಾಗೆಲ್ಲ ನಿಮಗೆ ನೆನಪಿರ್ಬೋದು, ಸಂಗೀತ ಆಡಿಯೋ ಸಂಸ್ಥೆ ಅಂತ ಒಂದಿತ್ತು. ಸೊ ಅದರಲ್ಲಿ 38 ರೂಪಾಯಿಗೆ ಆನಂದ್ ಅಂತ ಒಂದು
ಸಿನಿಮಾದ ಹಾಡುಗಳನ್ನು ಹೊತ್ತು ಬಂದಂತಹ ಒಂದು ಕಂಪನಿ ಅದು. ಏನು ಆ ಕಾಲದಲ್ಲಿ ನಾವು ಅದನ್ನು ತೊಗೊಂಡೋಗಿ ಸರ್ ಆನಂದ್ ಬಂದಿದೆಯಾ ಸರ್ ಅಂತಂದರೆ ಅವಾಗ ಒಂದು ಸೋಲೋ ಕ್ಯಾಸೆಟ್ಸ್ ಅಂತ ಬಿಡೋರು, ಸೋಲೋ ಫಿಲ್ಮ್ ಕ್ಯಾಸೆಟ್ಸ್ ಅಂತ. ಅವಾಗ ಅದು 38, ಕಾಂಬಿನೇಷನ್ ಅಂತ ಬಂತು ಅಂತಂದರೆ 60 ರೂಪಾಯಿ ಈ ಥರ. ಸೊ ಆನಂದನ್ನು ತೊಗೊಳ್ಬೇಕು ಅಂದರೆ ಜಯನಗರ 4 ಬ್ಲಾಕಲ್ಲಿ ನೀವು ಅರೆಸ್ಟ್ ನೋಡಬೇಕಾಗಿತ್ತು. ಆಗಿದ ತಕ್ಷಣ ಅವ್ನು ಬೇಕು ಅಂತ ಜೋರ ವಾಲ್ಯೂಮ್ ಕೊಟ್ಬಿಟ್ಟು ಟುವ್ವಿ 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 ಎಂದು ಹಾಡುವ ಅಂದ್ರೇನೆ ಓ ಅನ್ನೋರೆಲ್ಲರೂ. ಅಂದರೆ ಏನೋ ಅದರ ಒಂದು ಥಂಪಿಂಗ್ ಇದೆ, ಒಂದು ಬೊಂಬಾಟ್, ಒಂದು 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 ಮಜಾ ಇದೆ ಅದರಲ್ಲಿ. ಸೊ ಈ ಥರ ಯಾರು 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 ಅಂದ ತಕ್ಷಣವೇ ಬಂದರು, ಸ್ಕ್ರೀನ್ ಮೇಲೆ ಬಂತು ಅಂತಂದರೆ ಅದೊಂದು ಮಜಾ. ಆಮೇಲೆ ರವಿಶಂಕರ್ ಅಂತ ಹೇಳಿ ನಮ್ಮ ಚಿ ಉದಯಶಂಕರ್ ಅವ್ರ ಮಗ, ಈ ಕಡೆ ಬಾಲರಾಜು, ತುಂಬಾ ಚಂದವಾಗಿ ಶುರು ಆದಂಥ ಅವ್ರ ಜೀವನ ಅದು. ಅದಾದಮೇಲೆ ರಥಸಪ್ತಮಿ ಆಗಿರ್ಬೋದು, ಇಲ್ಲ ಮನಮೆಚ್ಚಿದ ಹುಡುಗಿ ಆಗಿರ್ಬೋದು, ಶಿವಮೆಚ್ಚಿದ ಕಣ್ಣಪ್ಪ ಆಗಿರ್ಬೋದು, ಈ ಥರ ಎಲ್ಲ ಹಂತವಾಗಿ ನಡೆದು ಬಂದು ನಾವು ಕಾಲೇಜಿಂದ ಡ್ರಾಪ್ ಔಟ್ ಆಗಿ ಒಂದು 3 ವರ್ಷಕ್ಕೆ ಒಂದು ಭಯಂಕರವಾದ ಒಂದು ಸಿನಿಮಾ ಬರುತ್ತೆ, ದಟ್ ವಾಸ್ ಓಮ್. ಅಯ್ಯೋ ಅಯ್ಯೋ ಅಯ್ಯೋ, ಓಮಲ್ಲಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ದಟ್ ವಾಸ್ ದ ಫಸ್ಟ್ ಟೈಮ್ ಇಟ್ ವಾಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ನಾವು ಕರಿತೀವಿ. ದೇರ್ ಆರ್ 2 ways ಆಫ್ ಸ್ಕ್ರೀನ್ ಪ್ಲೇ. ಒನ್, either you convince the audience or you confuse the audience. And Upendra was the first person. ನಾನು ಅದಕ್ಕೆ ಅವ್ರಿಗೆ ಸಿಗ್ದಾಗೆಲ್ಲ ಹೇಳ್ತೀನಿ, ಗುರುಗಳೇ ನೀವು ಒಬ್ಬರೇ ಏನು ಅಂತಂದ್ರೆ ಇನ್ನಿಂದ ಬಂದು ಜನಕ್ಕೆ ಹೊಡೆದ್ಬಿಟ್ರಿ ನೀವು ಅಂತ, ರಿವರ್ಸ್ ಹೊಡ್ಕೊಂಡ್ಬಂದು ಹೊಡೆದ್ಬಿಟ್ರಿ ನೀವು. ಅಂದರೆ ಪ್ರತಿಯೊಬ್ಬರಿಗೂ ಅದೊಂದು, ಅಲ್ಲಿವರೆಗೂ ಅದು ಗೊತ್ತಿರಲಿಲ್ಲ. ಎ ಆದ ತಕ್ಷಣ ಬಿ, ಬಿ ಆದ ತಕ್ಷಣ ಸಿ, 10ನೇ ಸೀನ್ ಆದ ತಕ್ಷಣ 11ನೇ ಸೀನು, 11ನೇ ಸೀನ್ ಆದ ತಕ್ಷಣ 12 ಅಂತಿತ್ತು. ರೈಟ್ ಫ್ರಮ್ ಓಮ್ ಏನಾಯಿತು, 60ನೇ ಸೀನ್ನೇ ಫಸ್ಟ್ ತಂದು ಹೇಳ್ಬಿಡ್ತಾರೆ, ಅದಾದ ತಕ್ಷಣ 35 ಎಲ್ಲೋ ತೊಗೊಂಬಂದು ಹಾಕ್ತಾರೆ. ಇದು ನೀನು ಬುದ್ಧಿವಂತನಾದರೆ ಮಾತ್ರ ನೀನು ಲೀನಿಯರಲ್ಲಿ ಎಡಿಟ್ ಮಾಡಿಕೊಂಡು ಸಿನಿಮಾನ ನೋಡು ಅಂತ ಹೇಳಿದಂತಹ ಮೊದಲನೇ ನಿರ್ದೇಶಕರವರು. ಆ ನಿರ್ದೇಶಕನ ಪರಿಕಲ್ಪನೆಯಲ್ಲಿ ಬಂದಂತಹ ಒಂದು ದೊಡ್ಡ ಮಟ್ಟದ ಒಂದು ವೈಬ್ರೆಂಟ್ ಕ್ಯಾರೆಕ್ಟರ್ ಅಂತಾರಲ್ಲ, ಒಂದು ಆಂಗ್ರಿ ಯಂಗ್ ಅಂತಾರಲ್ಲ, ಆ ಇಮೇಜನ್ನು ಓದ್ಕೊಂಡ್ಬಂದಿದ್ದು ದಟ್ ವಾಸ್ ಶಿವಣ್ಣ. ಶಿವಣ್ಣನ ನೋಡಿದ ತಕ್ಷಣ ನಮಗೆಲ್ಲ ಅವಾಗ ಏನು ಅಂತಂದರೆ, ಅಪ್ಪ ಈ ಥರ ಇರಬೇಕು, ಸತ್ಯನ ಥರ ಇರಬೇಕು, ಆಡ್ದ್ಬಿಡ್ಬೇಕು, ಕತ್ತರಿಸ್ಬಿಡ್ಬೇಕು, ಇದೇ ಬರ್ತಾ ಇತ್ತು. ಅಂದರೆ ಪ್ರೀತಿ ಅನ್ನೋದು ಒಂದಷ್ಟು ಜನ ಇದಾಯಿತು ಅಂತಂದರೆ, ಆ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರೈಸೇಷನ್ಸ್ನ ಮನಸ್ಸಿನಲ್ಲಿ ಇಟ್ಕೊಂಡು ಡ್ರಾಪ್ ಔಟ್ಸ್ ಇದ್ರು ಗೊತ್ತಾ ಆಗಿನ ಕಾಲದಲ್ಲಿ. ಆಮೇಲೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಲ್ಲೂ ಗೊತ್ತಿಲ್ಲ, ಆ ಟೈಮ್ನಲ್ಲಿ ನಮ್ಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಅಷ್ಟು ಪೀಕಲ್ಲಿತ್ತು. ಮಿಡ್ ಆಫ್ 90s ಅನ್ಎಂಪ್ಲಾಯ್ಮೆಂಟ್ ವಾಸ್ ಇನ್ ದ ಪೀಕ್. ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ದು ರವಿಚಂದ್ರನ್, ಸಂಗ್ರಾಮ ಗಿಂಗ್ರಾಮ, ಈ ಪಿಕ್ಚರು, ಕದನ, ಯುದ್ಧಕಾಂಡ, ಈ ಥರದೆಲ್ಲ ನೋಡ್ತು ಅಂತಂದರೆ ಅವಾಗೆಲ್ಲ ಹೀರೋಸ್ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಜಾಸ್ತಿ. ಆ ಒಂದು ರೆಬಲ್ ಇದನ್ನು ಬಂದಂಥ ಹುಡುಗರು ಒಂದಷ್ಟು ಜನ ಇದ್ದರು. ಸೊ ಶಿವಣ್ಣ ವಾಸ್ ದ ರೆಪ್ರೆಸೆಂಟೇಟಿವ್ ಆಫ್ ಆಲ್ ದೋಸ್ ಪೀಪಲ್. ಈ ಪ್ರೀತಿ ಆಗಿರ್ಬೋದು, ಇಲ್ಲ ರೆಬಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಅಟ್ ದಟ್ ಟೈಮ್ ಓನ್ಲಿ ಐ ಎಂಟರ್ ಟು ಇಂಡಸ್ಟ್ರಿ. ಆಗ್ತಾನೆ ಹಸಿ ಹಸಿಯಾಗಿ ಎಂಟ್ರಾಗಿ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ, ನಾರಾಯಣ್ ನೇತ್ರಾಲಯ ಅಂತ ಹೇಳ್ಬಿಟ್ಟು ನಮ್ಮ ಇಸ್ಕಾನ್ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ರು. ಆವಾಗ ನಾಗಣ್ಣ ಸರು ಪ್ರೇಮ ಅವ್ರನ್ನ ನೋಡೋದಕ್ಕೆ ಅಂತ ಯಾವುದೋ ಒಂದು ಸಿನಿಮಾಗೆ ಒಂದ್ಸಲಿ ಮಾತಾಡೋಣ ಅಂತ ಹೇಳೋದಕ್ಕೆ ಹೋದಾಗ, ಏನು ಆ ಸ್ಮೋಕು ಗೀಕೆಲ್ಲ ಹಾಕಿ ಕ್ಲೈಮ್ಯಾಕ್ಸ್ ನಿಮಗೆ ನೆನಪಿತ್ತು ಅಂತಂದರೆ ಸತ್ಯನ ಕಾಲ್ ಕತ್ತರಿಸಾಕೋ ಸೀನ್ ಅದು, ಹರೀಶ್ ರಾಯ್ ಅವರು ಇವರು, ಈ ಒಂಥರನೇ ಇತ್ತು. ಮೇಕಿಂಗ್ ವಾಸ್ ಟೋಟ್ಲಿ ಡಿಫ್ರೆಂಟ್. ನಮಗೆಲ್ಲ ಆವಾಗ ಒಂದು ಕ್ಯೂರಿಯಾಸಿಟಿ, ಅದೊಂದ್ರ ಜೊತೆಗೆ ಗೌರಿಶಂಕರ್ ಸರ್ನ ನೋಡೋವಂಥ ಒಂದು ಆಸೆ ಇತ್ತು. ಅವ್ರನ್ನ ನೋಡಿದ್ವಿ, ಶಿವಣ್ಣನ ದೂರದಿಂದ ನೋಡಿದ್ವಿ. ಉಪೇಂದ್ರ ಹೋಗಿ ಶಿವಣ್ಣನ ಕೂದಲು ಚಕ 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 ಅಂತೆಲ್ಲ ಕೆದರ್ತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದು, ರೆಡಿ 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 ಅಂತ ಇದ್ದಿದ್ದು, ಹಸುವಿತ್ತಲ್ಲ ಉಪೇಂದ್ರ ಸರ್ ಹಸು, ಅದನ್ನು ನೋಡಿದ್ವಿ. ಶಿವಣ್ಣಂಗೆ ಏನೇ ಆದರೂ ಪರವಾಗಿಲ್ಲ, ಇದು ನನ್ನ ಕ್ಯಾರೆಕ್ಟ್ರನ್ನ ಮತ್ತು ನನ್ನ ಒಂದು ಆ ಇಮೇಜ್ ಏನಿದೆ ಅದನ್ನು ಟೋಟ್ಲಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಆ ಹಸುವಲ್ಲಿದ್ದಂತಹ ಶಿವಣ್ಣನ ನೋಡಿದ್ವಿ. ಅದೆಲ್ಲದಕ್ಕೂ ಅದೇನೋ ಉತ್ತರ ಕೊಟ್ಟಂಗೆ ಸಿನಿಮಾ ರಿಲೀಸ್ ಆಯಿತು. ಅದೊಂದು ಓಂಕಾರ ಅಂತಾರಲ್ಲ, ಚಿತ್ರರಂಗಕ್ಕೆ ಅದೊಂದು ಓಂಕಾರ ಆಯಿತು. ಅಲ್ಲಿ ಬಂದಂತಹ ಶಿವಣ್ಣನ ನೋಡಿ ನಾವು ಇನ್ಸ್ಪೈರ್ ಆಗಿ ಹಳೇದ ಶಿವಣ್ಣನೆಲ್ಲ ಮರೆತು ಅದನ್ನು ಒಂದು ಹೊಸ ಶಿವಣ್ಣ ಅಂತ ಅಂದ್ಕೊಂಡು, ಅದಾದಮೇಲೆ ಬಂದಂತಹ ಜನ್ಮದ ಜೋಡಿ ಆಗಿರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳು ನೋಡ್ತಾ ಇರ್ಬೇಕಾದ್ರೆ ಒಂದು ಖುಷಿ ಕೊಡ್ತಾ ಇತ್ತು. ಕೆರಳಿದ ಸಿಂಹ ಅಂತಾರ ನಮ್ಮ ಯಜಮಾನ ಸಾಹಸ ಸಿಂಹ ಅನ್ನೋರು, ಆ ಕಡೆ ಗುರಿ ಅಂತಾರ ನಮ್ಮ ಯಜಮಾನ ಒಂದೇ ಗುರಿ ಅನ್ನೋರು. ಇದು ದಟ್ ವಾಸ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ನೀನಾ ನಾನ ಚೆನ್ನಾಗಿ ಹೋಗ್ತಾ ಇತ್ತು. ಆ್ಯಂಡ್ ಆ ಥರದ್ದು ಒಂದು ಇದೆಯಲ್ಲ, ಅದು ಹ್ಯಾಟ್ರಿಕ್ ಅನ್ನೋದ್ರಲ್ಲೇ ಒಂದು ಮಜಾ ಇದೆ. ಅದು ಈಗಿನವರೆಲ್ಲ ಅದು ಬೇರೆ ಬೇರೆ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟು ಅದನ್ನು ರಿಲೀಸ್ ಮಾಡಿದ್ಮೇಲೆ ಅಲ್ಲಿ 100 days ಹೊಡೆದ್ಬಿಟ್ಟು ನಾನು ಹ್ಯಾಟ್ರಿಕ್ ಮಾಡಿದ್ದೀನಿ, ಅದೆಲ್ಲ ಇಲ್ಲ. ಹ್ಯಾಟ್ರಿಕ್ ಇಸ್ ಎನ್ ಹ್ಯಾಟ್ರಿಕ್ ವೇರ್ ಕನ್ಸಿಕ್ಯೂಟಿವ್ ಆಗಿ ನಾವು ಹೊಡ್ಕೊಂಡು ಹೋದರೆ ಅದಕ್ಕೊಂದು ಮಜಾ ಇರುತ್ತೆ. ಸೊ ಬೇರೆ ಥರನೇ ಇತ್ತು. ಅಫ್ಕೋರ್ಸ್ ಅಂದರೆ ಅವಾಗ 86 ಅಂದಾಗ ಏನಾಯಿತು, ನಮ್ಗೊಂದು 16 ವರ್ಷದ ಹುಡುಗ ಆಗಿದ್ದರಿಂದ ನಮ್ಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಈ ಹ್ಯಾಟ್ರಿಕ್ಕು, ಆ ಅನುಭವ. ಇದೇ ನಾವು 96 ಆಗಿದ್ದಿದ್ರೆ, ನೀವು ಇದೇ ಪ್ರಶ್ನೆ ಕೇಳಿದ್ದಿದ್ರೆ, ಅವಾಗ ಸತ್ಯವಾಗ್ಲೂ ನಾವು ಹೋಗಿ ನಮ್ಮ ಅಣ್ಣನ ಮೇಲೆ ಹೇಳ್ತಾ ಇದ್ವಿ, ಅಣ್ಣ ಅವ್ರೊಂದು 100 ಹೊಡೆದ್ರು, ನಾವು ಒಂದು 100 ಹೊಡಿದ್ರು. ಅಯ್ಯೋ ಇದೆಲ್ಲ ತುಂಬ ಇತ್ತು. ನಮ್ಮ ಯಜಮಾನ್ರ ಹತ್ರ ನಾವು ಕೂತ್ಕೊಂಡಾಗೆಲ್ಲ
ನೀವು ನಂಬ್ತೀರಾ ಇಲ್ವಾ, ಆ ಕಡೆ ಓಂ ಬಂತ, ಈ ಕಡೆ ನಾವು ಅಪ್ಪಾಜಿ ಮಾಡೋಣ, ಅಲ್ಲಂಗೆ ಹೊಡಿತಾರ, ನಾವು ಹಿಂಗೆ ಹೊಡೆಯೋಣ. ಇದೆಲ್ಲ ಆ 94 ನಾನು ಎಂಟರ್ಡ್ ಇಂಡಸ್ಟ್ರಿ ವಿತ್ ಮೈ ಯಜಮಾನ. ಅಲ್ಲಿಂದ ಅದು ಏನೋ ಗೊತ್ತಿಲ್ಲ, ಅದು ನಾವು ಎಸ್ಪೆಷಲಿ ಬೇರೆಯವ್ರದ್ದು ಗೊತ್ತಿಲ್ಲ, ಅದು ನಾನೇ ಎತ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ನಮ್ಮ ಯಜಮಾನ್ ಹತ್ರ ಅಯ್ಯೋ ಕೈ ಕಾಲು ಹಿಡ್ಕೊಂಡಾದ್ರು, ಅಣ್ಣ ನಾವು ಹಿಂಗೆ, ಅಣ್ಣ ನಾವು ಹಂಗೆ, ಅಣ್ಣ ನಾವು ಹಿಂಗೆ ಮಾಡೋಣ, ಅಣ್ಣ ಹಂಗೆ ಮಾಡೋಣ. ಇಲ್ಲ ಕಣೋ, ಅದು ನಾನಲ್ಲ. ಅವ್ರು ಎಷ್ಟೋ ಸತಿ ನನಗೆ ನಮ್ಮ ಯಜಮಾನ್ರು ಗಲಾಟೆಗಳಾಗ್ಬಿಟ್ಟಿದೆ. ಅದೇನೋ ಒಂದು ಡೈಲಾಗ್ ಅಂತ ಬರ್ಬೇಕು, ತುಂಬ ನಂಗೆ ಚೆನ್ನಾಗಿ ನೆನಪಿರೋದು. ಇಟ್ ವಾಸ್ 94 ಓನ್ಲಿ. ಹಿಂದೆ ಇದು ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಅಂತ ಚೂತಿಗಳನ್ನ ಕರ್ಕೊಂಡ್ಬಿಟ್ರೆ ಅಂತ ಬರ್ದ್ಬಿಟ್ಟೆ. ಬರೋ ಇಲ್ಲಿ ಅಂತ Do you know what is this? ಅಂತ. Do you know the meaning? ಎಲ್ಲ ಬರಿಬಾರ್ದು ಇವತ್ತಿನ ವರ್ಡ್ಸ್ ಅಣ್ಣ, ಇವತ್ತು ಜನ ಸಮಾಜದಲ್ಲಿ ಯೂಸ್ ಮಾಡ್ತಾರೆ. ಯಾರು ಯೂಸ್ ಮಾಡಿದ್ರು ಅದು ವಿಷ್ಣುವರ್ಧನ್ ಯೂಸ್ ಮಾಡಬಾರ್ದು. ನನಗೆ ಅಂತ ಒಂದು ಬೇರೆ ಇದೆಪ್ಪ, ನೀವು ಚಿಕ್ಕ ಚಿಕ್ಕ ಹುಡುಗರನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಒಂದು ಜೀಲಿತ್ತು ಗೊತ್ತಾ. ಅದೇ ನೀವು ನಂಬ್ತಿರೋ ಇಲ್ವೋ, ಅದು ಮುಂದಿನ ಇದರಲ್ಲಿ ಬಂದಂತಹ ಸಾಯಿ ಕುಮಾರ್ಗೆ ಬರ್ದ್ವಲ್ಲ, ಗಾಂಡು ಅಂತ ಇದೆಲ್ಲ ಬರ್ದ್ವಲ್ಲ, ಜನಗಳು ಹಿಡಿದ್ಬಿಟ್ರು. ಯಾಕೆ ಅಂತಂದರೆ ಹಾಗೆ ಬೈದು ಈ ಸಮಾಜನ ಉದ್ಧಾರ ಮಾಡಬೇಕು. ಮೊದಲೆಲ್ಲ ಸಮಾನವಾಗಿ ಬೈತಿದ್ರು, ತದನಂತರ ಕೆಟ್ಟದಾಗಿ ಬೈಯೋಕ್ಕೆ ಶುರು ಮಾಡಿದ್ರು, ತದನಂತರ ಒಡೆಯೋ ಲೆವೆಲ್ಗೆ ಬರುತ್ತೆ ಅದು ಮುಂದೆ. ಅದು ದಟ್ ವಿಲ್ ಬಿ ದ ರಿಯಲ್ ರೆಬಲಿಸಮ್ ಅಂತ ಹೇಳ್ತೀನಿ ನಾನು. ಸೊ ಸಾಯಿ ಕುಮಾರ್ ಯಾಕೆ ಇದ್ದಕ್ಕಿದ್ದಾಗ ರಾತ್ರೋರಾತ್ರಿ ಹಂಗೆ ಸ್ಟಾರ್ ಆಗೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಇದ್ದಿದ್ದು ಹಸಿ ಮಾತುಗಳನ್ನೆಲ್ಲ ಬೈಯೋಕ್ಕೆ ಶುರು ಮಾಡಿದೆ ಆ್ಯಸ್ ಎ ಪೊಲೀಸ್ ಆಫೀಸರ್. ಇದನ್ನು ಹಿಂದಿನ ತಲೆಮಾರಿನ ಟ್ರೈನ್ ಮಾಡ್ತಾ ಇದ್ರು. ಇಲ್ಲ, ಅವರಿನ್ನೂ ಆ ಮಡವಂತಿಕೆಯಲ್ಲಿದ್ದರು. ನಾನು ಹಂಗೆ ಬರ್ದಿದ್ದ ತಕ್ಷಣ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಪ್ರಸನ್ನ ಸರ್ ಅಂತ ಇದ್ದಾರೆ, ನಾವು ಪ್ರಸನ್ನ ಅಂತ ಕರಿತೀವಿ, VSSನ ಇದು. ಅವ್ರೆಲ್ಲರೂ ಏನು ಬರ್ದಿಯ ನೋಡಿ ಇವನು, ಅದು ಅಯ್ಯೋ ಅವ್ರು ಭಯನೇ ಪಟ್ಬಿಟ್ರು. ಅವರು ಸಡನ್ನಾಗಿ ಹಿಂದೆ ಅಂತ ಚೂತೆ, ಏನು ಬರೀತಾ ಇದೆಯಾ ಇದು ಅರ್ಥ ಇದೆಲ್ಲ. ಆಮೇಲೆ ಪ್ರಸನ್ನ ಬೇಡ ರವಿ, ಅದು ಯಜಮಾನ್ರಲ್ವಮ್ಮ ಹಂಗೆ. ಆವಾಗ ಅದನ್ನು ಛೇಲ ಅಂತ ಮಾಡಿ, ಆ ಚೂನ ಇಚ್ಛೆ ಅಂತ ಮಾಡಿದ ತಕ್ಷಣ ಬಿದ್ದೋಗ್ತಾ ಇದೆ, ನನಗೆ ಮಜಾ ಸಿಗ್ತಾ ಇಲ್ಲ ಅಂತ ನಾವು ಯಂಗ್ಸ್ಟರ್ಸು. ಆ ನಿಟ್ಟಿನಲ್ಲಿ ಐ ಎಂಜಾಯ್ಡ್. ಆನ್ ದ ಆಪೋಸಿಟ್ ಸೈಡಲ್ಲಿ ಕೂತರು ಕೂಡ ಶಿವಣ್ಣ ಮತ್ತೆ ಅಣ್ಣೋದು ಯಾವುದೇ ಸಿನಿಮಾ ಬಂದಾಗಲೂ ಕೂಡ, ಯಾಕೆಂತಂದರೆ ಏನೇ ಆಗಿದ್ರು ರಾಜ್ಕುಮಾರ್ ಸರ್ ಅವರ ಅಷ್ಟೂ ಸಿನಿಮಾಗಳು ನಮಗೊಂದು ಬುನಾದಿ. ಇಟ್ಸ್ ಜಸ್ಟ್ ಲೈಕ್ ಎ ಟೆಕ್ಸ್ಟ್ ಬುಕ್ ಫಾರ್ ಕನ್ನಡ ಸಾಹಿತ್ಯ, ಕನ್ನಡ ನೆಲ ಜಲ, ಇದನ್ನೆಲ್ಲ ತೊಗೊಂಡಾಗ ಏನು ಅಂತಂದರೆ ಅಣ್ಣವರು ದಟ್ ಈಸ್ ಅ ಪ್ಯೂರ್ ಪ್ಲ್ಯಾಟ್ಫಾರ್ಮ್. ಅದು ನ ಭೂತೋ ನ ಭವಿಷ್ಯತೆ. ಅದು ನಾವಿವತ್ತು ಉಸಿರಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲೋ ಒಂದು ಕಿರೀಟ, ದಟ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಸರ್. ಅಣ್ಣ ಬಂದರು, ನಮ್ಮ ಯಜಮಾನ್ರು ಬಂದರೂ ಕೂಡ ಅದೇ ನಾನು ಯಾವಾಗಲೂ ಹೇಳೋದು, ಅದು ಸೂರ್ಯ ಅಂದರೆ ಇದು ಚಂದ್ರ, ಅದು ಹಗಲು ಅಂದರೆ ಇದು ರಾತ್ರಿ, ಅದು ಒಂದು ರಾಜ ಆಯಿತು ಅಂತಂದರೆ ಇದು ಇನ್ನೊಂದು ನಾಣ್ಯದ ಇನ್ನೊಂದು ಮುಖ. ಬಟ್ ಇದು ತುಂಬ ಜನಕ್ಕೆ ಅರ್ಥನೇ ಆಗಲಿಲ್ಲ, ಇನ್ನೂ ಅರ್ಥ ಆಗ್ತದೆ, ದೊಡ್ಡ ಥರ ಇದ್ದಾರೆ. ಬಿಟ್ಬಿಡ್ಬೇಕು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವಿಷ್ಟು ಕಾಂಪಿಟೇಷನಲ್ಲಿದ್ದವರು ಕೂಡ ನಾವೆರಡನ್ನೂ ಒಪ್ಕೋತಿದ್ವಿ. ಯಜಮಾನ್ರು ಹೇಳೋರು ಏನೇ ಆದರೂ ಅದು ಮೇರು ಕಳ್ಸಾಕಣೋ ಅನ್ನೋರು. ನಾವು ಸಡನ್ನಾಗಿ ನಮ್ಗೆ ಅದೊಂದು ನೋವು, ನಮ್ಮ ಯಜಮಾನ್ರಿಗೆ ಒಪ್ಕೊಂಡು ಏನಾದರೂ ನೀವು ಇದ್ದೀರಣ ಅಂತ ಇದ್ರು ಕೂಡ. ಈಗ ಎಲ್ಲ ನಮಗಾಗೆ ಎಷ್ಟು 24, ಈಗ 56ಕ್ಕೆ ಬಂದಾಗ ಎಸ್, ಯಾರ್ಯಾರು ಏನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಮನೆಯ ಸಂಬಂಧಗಳೇನು, ಇದನ್ನೆಲ್ಲ ನೋಡ್ತಾ ಬಂದಾಗ ಇವತ್ತು ವಿಷ್ಣು ಸರ್ ವಾಸ್ ರೈಟ್. ವಿಷ್ಣು ಸರ್ ವಾಸ್ ರೈಟ್ ಆ್ಯಂಡ್ ರಾಜ್ಕುಮಾರ್ ಸರ್ ವಾಸ್ ಆಫ್ ಕೋರ್ಸ್ ದ ಕಿರೀಟ್ ಆಫ್ ಇಂಡಸ್ಟ್ರಿ.